ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನಾವಿವತ್ತು ಹುಬ್ಳಿಗೆ ಬಂದಿದ್ವಿ. ಹುಬ್ಳಿಗೆ ಆಲ್ರೆಡಿ ನೀವು ನೋಡಿರ್ಬೋದು, ನನ್ನ ಮಿನಿ ವ್ಲಾಗ್ ಹಾಕಿದ್ದೆ. ಇದು ಲಾಂಗ್ ವಿಡಿಯೋ ನಾನು ಯೂಟ್ಯೂಬ್ದಲ್ಲಿ ಹಾಕ್ತಾ ಇರೋದು. ನಾವು ಕುಬ್ಸಕ್ಕೆ ಬಂದಿದ್ದೀವಲ್ಲ, ಈಗ ಸೀಮಂತ ಕಾರ್ಯಕ್ರಮಕ್ಕೆ ಬಂದಿದ್ವಿ. ಹಾಗೆ ಬಂದು ಜೊತೆಯಕ್ಕವ್ರ ಮನೆ ಸ್ಟೇ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ರೆಡಿ ಆದಮೇಲೆ ಗೊತ್ತಿರ್ಬೋದಲ್ವಾ, ಹೆಣ್ಮಕ್ಳು ಎಲ್ಲರೂ ಸ್ಯಾರಿ ಉಟ್ಕೊಂಡ್ಮೇಲೆ ಏನು ಮಾಡ್ತಾರೆ, ಫೋಟೋಸ್ ತೆಗೆಸ್ಕೊತಾರೆ. ಹಾಗಾಗಿ ನಾವು ಗ್ರೂಪ್ ಫೋಟೋ, ಸಿಂಗಲ್ ಫೋಟೋ ಎಲ್ಲ ಆ್ಯಂಗಲಿಂದ ತೆಗೆಸ್ಕೊಂಡು ಹಾಗೆ ನೋಡ್ತಾ ಇರೋದು. ಎಷ್ಟು ಅಲ್ಲಿ ಹುಬ್ಳಿನಾಗೂ ಸಖತ್ ಸೆಕೆ ಇತ್ತು. ನೋಡಿ ನಾನು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ಸ್ ಮಾಡಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಈಗ ಹೊರಡ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಲಿಫ್ಟಲ್ಲಿ ಇಳಿದ್ಬಿಟ್ಟು, ನಮ್ಮ ಅಕ್ಕ ಇರೋದು ಅಪಾರ್ಟ್ಮೆಂಟಲ್ಲಿ, ಲಿಫ್ಟಲ್ಲಿ ಇಳಿದು ಈಗ ಆಟೋದಲ್ಲಿ ಹೋಗ್ತಾ ಇದ್ವಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳ್ರಿ ಎಲ್ಲರೂ ಕೂಡ. ಹಾಗೆ ಚಿಟ್ ನೋಡ್ತಾ ಇರ್ಬೋದು. ಹಾಗೆ ಮಾತಾಡಿಕೊಂಡು ನಾವು ಅಕ್ಕ ತಂಗಿಯರು, ಜ್ಯೋತಿ ಅಕ್ಕ ಹೇಗೆ ಕಾಣಿಸ್ತಾಳೆ ಅಂತ ಹೇಳ್ರಿ. ಹಾಗೆ ಅವಳಂತೂ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸ್ತಾ ಇದ್ದು ನನಗೂ ತುಂಬ ಇಷ್ಟ ಆಯಿತು. ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಅವಳಿಗೆ ಕಮೆಂಟ್ಸ್ ಮಾಡಿದ್ರಂತೆ. ಹಾಗೆ ತುಂಬ ದೂರ ಏನಿಲ್ಲ, ಅವ್ರ ಮನೆಗೆ ಸ್ವಲ್ಪ ಹತ್ತಿರ ಆಗುತ್ತೆ. ಹಾಗೆ ನೋಡಿ ಹೋಗ್ತಾ ಇದ್ವಿ. ಈ ಕುಬ್ಸ ಯಾರ್ದು ಅಂತಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ಅಂದರೆ ಹೋದ ವರ್ಷ ವ್ಲಾಗ್ ಹಾಕಿದ್ದೆ ಮದುವೆದು, ಇವ್ರದ್ದೇ. ಇಲ್ಲಿ ಪಿಂಕ್ ಕಲರ್ ಕಾಣಿಸ್ತಾರಲ್ಲ, ಅವ್ರ ಮದುವೆ ಹಾಕಿದ್ದೆ. ಅವ್ರ ಮದುವೆದು ವೀಡಿಯೋಸ್ ತುಂಬ ಜನನೂ ಇಷ್ಟಪಟ್ಟರು, ಅವರು ಕೂಡ ಇಷ್ಟಪಟ್ಟರು. ನೋಡಿ ಅವ್ರ ಅಣ್ಣನ ಮಗಳು ನಮಗೆ ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದ್ರು, ಸಕ್ಕತ್ತಾಗಿತ್ತು. ಲೆಮನ್ ಆ್ಯಂಡ್ ಪುದೀನ ಫ್ಲೇವರ್ ಸಕ್ಕತ್ತಾಗಿತ್ತು. ಬಿಸಿಲಲ್ಲಿ ಬಂದಿದ್ವಿ, ತಣ್ಣಗಾಯಿತು. ಈಗ ಎಂಟ್ರಿ ಕೊಡ್ತಾರೆ ಗೀತಾ ಆಂಟಿ ಅಂತೂ ಸೂಪರ್, ನಂಗೆ ತುಂಬಾ ಇಷ್ಟ ಆಯಿತು. ಏನಂತಾರೆ, ಅವ್ರ ಸ್ವಭಾವ ನಂಗೆ ಇಷ್ಟ ಆಯಿತು. ಯಾಕಂದರೆ ನೋಡಿ, ಬಂದ ತಕ್ಷಣ ಫಂಕ್ಷನ್ನಲ್ಲಿ ಯಾರೇ ಬಂದ ತಕ್ಷಣ ವೆಲ್ಕಮ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಅವರೇ ಖುದ್ದಾಗಿ ನಿಂತಿರ್ತಾರೆ. ಅದೊಂದು ತುಂಬಾ ಇಷ್ಟ ಆಯಿತು. ಬಂದ್ರಲ್ಲ ಅಂಥೇಳಿ ಖುಷಿಪಟ್ಟರು. ನಮಗಿಷ್ಟು ಜನಕ್ಕೂ ನೋಡಿದ್ರಲ್ಲ ಆಂಟಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಂತ. ನಮಗೆ ಅಂತಲ್ಲ, ಎಲ್ಲರಿಗೂ ಆ ಥರನೇ ಟ್ರೀಟ್ ಮಾಡ್ತಾರೆ. ನನಗದು ತುಂಬಾ ಇಷ್ಟ. ಸಿಂಪಲ್ ಆ್ಯಂಡ್ ಏನಂತಾರಲ್ಲ, ಅವರು ಆ ಥರ ತೋರಿಸ್ಕೊಳ್ಳೋದು. ಯಾವಾಗಲೂ ಅಷ್ಟೇ, ರಿಲೇಟಿವ್ನಾಗಲಿ ಫಂಕ್ಷನ್ಸ್ ಇತ್ತಂದರೆ ಒಬ್ರಿಗೆ ಮಾತಾಡೋಕ್ಕಾಗುತ್ತೆ, ಒಬ್ರಿಗೆ ಮಾತಾಡೋಕ್ಕಾಗಲ್ಲ. ಆ ಥರ ಅವರು ಟೆನ್ಷನಲ್ಲಿರ್ತಾರೆ. ಆದರೆ ಗೀತಾ ಆಂಟಿ ಎಷ್ಟು ಚೆನ್ನಾಗಿ ನಮಗೆ ಅಂತಲ್ಲ ಎಲ್ಲರಿಗೂ ಅದೇ ಥರ ಟ್ರೀಟ್ ಮಾಡೋದು. ಒಬ್ಬೊಬ್ರ ಹತ್ರನೂ ಹೋಗಿ ವಿಚಾರಿಸ್ಕೊಂಡು, ಬಂದಿದ್ದೀರಾ, ಊಟ ಮಾಡಿ, ಹಾಗೆ ಎಲ್ಲ ಬನ್ನಿ ಅಂತೇಳಿ ಎಲ್ಲರಿಗೂ ವೆಲ್ಕಮ್ ಮಾಡಿದ್ರು. ಅದು ನಂಗೆ ತುಂಬಾ ಇಷ್ಟ. ಅವ್ರ ಮದುವೆಲೂ ಅಷ್ಟೇ, ಎಷ್ಟು ಟೆನ್ಷನ್ ಇಲ್ಲಾರೆ ಅವ್ರಿಗೆ ಮೈಂಡ್ ಪೀಸ್ಫುಲ್ಲಾಗಿ ಇಟ್ಕೊಂಡು, ಹಾಗೆ ಅವ್ರು ಇರೋ ಔಟ್ಫಿಟ್ನು ನಂಗೆ ತುಂಬ ಇಷ್ಟ ಆಯಿತು. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತಾರೆ ಯಾವಾಗ್ಲೂ. ನೋಡ್ತಿರ್ಬೋದಲ್ಲ, ಫ್ಯಾಮಿಲಿ ಎಲ್ಲ ಎಂಟ್ರಿ ಕೊಡ್ಬೇಕಾದ್ರೆ ಡ್ಯಾನ್ಸ್ ಮಾಡ್ಕೊಂಡು ಹಾಡಾಡ್ಕೊಂಡು ಬರ್ತಿದ್ದಾರೆ ನೋಡಿ. ಅವ್ರ ಕಂಪ್ಲೀಟ್ ಫ್ಯಾಮಿಲಿ ಇದು. ಸೊ ಮ್ಯೂಸಿಕ್ ಇದೆ ಅಂತ ನಾನು ಮ್ಯೂಟ್ ಮಾಡಿದ್ದೀನಿ ಅಷ್ಟೇ, ಕಾಪಿರೈಟಿಂಗ್ ಇಶ್ಯೂ ಆಗುತ್ತೆ ಅಂಥೇಳಿ. ನೋಡಿ ಅವರಷ್ಟು ಜನದಲ್ಲಿ ಅವ್ರ ಏಜ್ ಆಗಿದ್ರು ಅಂದರೆ ಅವ್ರು ಅಷ್ಟು ಎನರ್ಜೆಟಿಕ್ ಆಗಿದ್ದಾರೆ. ಚಿಕ್ಕ ಮಕ್ಕಳಿಗಿಂತ ಅವರೇ ಎಂಜಾಯ್ಮೆಂಟ್ ಮಾಡ್ತಾರೆ. ಹಾಗೆ ಫಂಕ್ಷನ್ಗೆ ಬಂದರೆ ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅದೇನು ಪಾಪುಗೆ ಕೊಡ್ತಾರಲ್ಲ ಅದನ್ನೆಲ್ಲನೂ ಇಟ್ಟಿದ್ದಾರೆ. ಸೀಮಂತಕ್ಕೆ ಏನೇನು ಬೇಕು ಫಂಕ್ಷನ್ಗೆ ಅಂತ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ಪಿಂಕ್ ಆ್ಯಂಡ್ ಬ್ಲೂ ರಿಬ್ಬನ್ನಿಂದ ಬೇಬಿ ಗರ್ಲ್ ಅಥವಾ ಬೇಬಿ ಬಾಯ್ ಆದ್ರೂ ಎರಡೂ ಥರನೂ ಇಟ್ಟಿದ್ದಾರೆ. ಪಾಪುಗೆ ಹಾಗೆ ಮಾಮ್ಗೂ ಏನು ಬೇಕು ಅದನ್ನು ಇಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಆರ್ಗನೈಸೇಷನ್ ತುಂಬ ಚೆನ್ನಾಗಿ ಮಾಡಿದರು.
ಎಸ್, ಇವಾಗ ಎಂಟ್ರಿ ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಪಿಂಕ್ ಕಲರ್ ಕಾಂಬಿನೇಷನ್ಸ್ ನಂಗೆ ತುಂಬಾ ಇಷ್ಟ ಆಯಿತು. ಡ್ರೆಸ್ಸಿಂಗ್ ಇಬ್ಬರದು ಕಾಂಬಿನೇಷನ್ಸು ಚೆನ್ನಾಗಿತ್ತು. ಹಾಗೆ ಇಲ್ಲಿ ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ನಿಂತ್ಕೊಂಡಿದ್ದಾರೆ. ಅವರು ಫಸ್ಟ್ ಮಗ, ಸೊಸೆ, ಹಾಗೆ ಈಗ ಫಂಕ್ಷನ್ ನಡೀತಾರೋ ಏನು ಸೀಮಂತ ನಡೀತಿದೆಯಲ್ಲ ಅವರು ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರು. ಹಾಗೆ ನೋಡ್ತಿರ್ಬೋದು ಈಗ ಇಲ್ಲೆಲ್ಲ ಡೆಕೋರೇಷನ್ಸ್ ಏನೇನು ಮಾಡಿದಾರಲ್ಲ ಆ ಥರ ಇಟ್ಟಿದ್ದಾರಲ್ಲ, ಏನದು ಸ್ವೀಟ್ಸು, ಹಣ್ಣು ಆ ಥರದನ್ನೆಲ್ಲ ನೋಡಿಕೊಂಡು ನಾವು ವಿಡಿಯೋ ಮಾಡ್ಕೊಂಡು ಕೂತಿದ್ದೆ. ಸ್ವಲ್ಪ ಹೊತ್ತಾದಮೇಲೆ ನಾವು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಅವ್ರಿಗೆ ವಿಶ್ ಮಾಡೋಣ, ಹಾಗೆ ಅವ್ರಿಗೂ ಬ್ಲೆಸ್ಸಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಈಗ ಎಲ್ಲರೂ ಹೋಗ್ತಾಯಿದ್ವಿ ಮೇಲ್ಗಡೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ಸು ತುಂಬ ಚೆನ್ನಾಗಿತ್ತು. ಸಿಂಪಲಾಗೂ ಇತ್ತು, ಹಾಗೆ ನೋಡೋಕ್ಕೂ ಚೆನ್ನಾಗಿ ಅನಿಸ್ತಾ ಇತ್ತು. ನೋಡಿರಿ ಅವರ ರಿಲೇಟಿವ್ಸು ಹಾಗೆ ಬರ್ತಾಯಿದ್ರು ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ. ನಾವು ಈಗ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡ್ತಿರ್ಬೋದು ಎಲ್ಲರೂ ಬಂದ್ವಿ ಈಗ ಸ್ಟೇಜ್ ಹತ್ರ. ಎಷ್ಟು ಜನ ಸೇರಿದ್ದಾರೆ ನೋಡಿರಿ. ಚೆನ್ನಾಗಿತ್ತು ಒಂಥರ ಫಂಕ್ಷನ್ಸು. ನನಗೂ ತುಂಬ ಇಷ್ಟ ಆಗಿತ್ತು. ತುಂಬ ಏನು ಗಲಾಟೆ ಅನ್ನಿಸ್ಲಿಲ್ಲ. ಈಗ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ರಿಟರ್ನ್ ಗಿಫ್ಟನ್ನು ಕೊಟ್ಟರು. ಆಂಟಿನೇ ಖುದ್ದಾಗಿ ನಿಂತು ಯಾರ್ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರೇ ಖುದ್ದಾಗಿ ಎಲ್ಲರಿಗೂ ಕೊಡ್ತಾಯಿದ್ರು. ಫೋಟೋಸ್ ತೆಗೆಸ್ಕೊಂಡ್ವಿ, ರಿಟರ್ನ್ ಗಿಫ್ಟನ್ನು ಸಿಕ್ತು. ಈಗ ನಾವು ಊಟದ ಕಡೆ ಹೋಗ್ತಾಯಿದ್ವಿ. ಊಟದಲ್ಲಿ ಏನೇನಿದೆ ಸಣ್ಣ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಯಾಕಂತಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಈ ಕಡೆ ಪ್ಲೇಟ್ ಇಟ್ಕೊಂಡು ಈ ಕಡೆ ಊಟ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲೆಲ್ಲ ಸ್ನ್ಯಾಕ್ಸು, ಸ್ಟಾರ್ಟರು, ಹಾಗೆ ಸೂಪ್ಸು ಎಲ್ಲ ಇಟ್ಟಿದ್ರು. ಫಸ್ಟ್ ನಾವು ಟ್ರೈ ಮಾಡಿದ್ದು ಮೈ ಫೇವ್ರೆಟ್ ಪಾನಿಪುರಿನ ಟೇಸ್ಟ್ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಆ ಥರ ಚೆನ್ನಾಗಿತ್ತು. ನನಗೆ ಪಾನಿಪುರಿ ಫೇವ್ರೆಟ್ ಅಲ್ವಾ, ಅದಕ್ಕೋಸ್ಕರ ಫಸ್ಟ್ ಪಾನಿಪುರಿನ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಬರೋದು ಸೂಪು. 2 ಥರ ಸೂಪ್ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಟೊಮೆಟೊ ಸೂಪ್ ನನ್ನ ಫೇವ್ರೆಟ್, ಅದಕ್ಕೆ ಟೊಮೆಟೊ ಸೂಪ್ ತೊಗೊಂಡೆ. ಹಾಗೆ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕಂದರೆ ಈ ಕಡೆ ವೀಡಿಯೋ ಮಾಡಬೇಕು, ಪ್ಲೇಟಲ್ಲೆಲ್ಲ ಹಾಕೋಬೇಕು, ಸಖತ್ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ವೀಡಿಯೋ ಸ್ವಲ್ಪ ಹಾಗೆ ಹೀಗೆ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಸಲಾಡ್ಸು, ಹಾಗೆ ಏನಂತಾರೆ ಅದು ಸ್ವೀಟ್ ಕಾರ್ನ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಅದನ್ನೂ ಸ್ವಲ್ಪ ಹಾಕಿಸ್ಕೊಂಡು, ಹಾಗೆ ಇದು ನನ್ನ ಫೇವ್ರೆಟ್ ಪನ್ನೀರ್, ಅದಕ್ಕೆ ಏನಂತಾರೆ ಅಂತ ನಾನು ಸರಿಯಾಗಿ ನೋಡಲಿಲ್ಲ, ನೆನಪಿಲ್ಲ ನನಗೆ. ಹಾಗೆ ಇದು ಬೇಬಿ ಕಾರ್ನ್ ಸಖತ್ತಾಗಿತ್ತು ಕಾಂಬಿನೇಷನ್ಸು. ಹಾಗೆ ಸಾಸು ಹಾಕ್ಕೊಂಡಿದ್ದೆ, ಚೆನ್ನಾಗಿತ್ತು ಒಂಥರ. ಅದನ್ನೇ ಜಾಸ್ತಿ ತಿಂದಿರೋದು ಆ್ಯಕ್ಚುಲಿ ನಾನು. ಚಪಾತಿ, ರೋಟಿ ಎಲ್ಲ ನನಗೆ ಅಷ್ಟು ಕಾಮನ್ನಾಗಿ ನಾವೆಲ್ಲ ಮನೆಯಲ್ಲೇ ತಿಂತಾ ಇರ್ತೀವಿ ಅವಾಗವಾಗ ಅಂತ ಹೇಳ್ಬಿಟ್ಟು ಅದೇನು ಅಷ್ಟು ತೊಗೊಳ್ಳಿಲ್ಲ. ಸ್ವೀಟ್ಸ್ ಎಲ್ಲ ಚೆನ್ನಾಗಿತ್ತು. ಇದೊಂಥರ ಸ್ವೀಟ್ಸು ರಸ್ಮಲಾಯಿ, ಹಾಗೆ ಮ್ಯಾಂಗೋ ರಸ್ಮಲಾಯಿ ಸಖತ್ತಾಗಿತ್ತು. ಅದು ಕೂಡ ಸೀಸನ್ಗೆ ತಕ್ಕ ಹಾಗೇ ಇತ್ತು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಹಾಗೆ ಪ್ಲ್ಯಾನಿಂಗ್ ಯಾವ ಥರ ಫುಡ್ ಮಾಡಬೇಕು ಏನೋ ಎಲ್ಲ ಚೆನ್ನಾಗಿ ಮಾಡಿದರು. ಸ್ವಲ್ಪ ಸೆಕೆನೂ ತುಂಬ ಆಗ್ತಿತ್ತು, ಅದಕ್ಕೋಸ್ಕರ ನೋಡಿರಿ ಇಲ್ಲಿ ಫ್ಯಾನ್ ಹತ್ರ ಕೂತ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾಯಿತು. ಇವಾಗ ಏನು ಮಾಡಬೇಕು, ಲಾಸ್ಟಲ್ಲಿ ಫೈನಲಲ್ಲಿ ಐಸ್ ಕ್ರೀಮ್, ಹಾಗೆ ನನ್ನ ಫೇವ್ರೆಟ್ ಫ್ರೂಟ್ಸ್ ಎಲ್ಲ ತಿಂದ್ವಿ. ತುಂಬ ಕ್ಲೋಸ್ ಆಗಿರ್ತಾರೆ ಎಲ್ಲರ ಜೊತೆ. ಹಾಗೆ ಅವ್ರ ಫ್ರೆಂಡ್ ಕೂಡ ಅವರು ಹೇಳಿದ್ದಾರೆ ಹೇಗಿರ್ತಾರೆ ಅವ್ರ ಜೊತೆ ಅಂತ, ಕೇಳಿ ನೀವೇ. ಕೇಳಿದ್ರಲ್ಲ ಯಾವ ಥರ ಇತ್ತು ಫಂಕ್ಷನ್ಸು, ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಅಲ್ಲ ಎಲ್ಲ ಹುಡುಗರು ಸೇರಿಸಿ ಮಾಡೋದ್ಲಕ್ಕಿನೇ. ಇಲ್ಲ 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 ಮೇನ್ ಹೇಳ್ರಿ ನಮ್ಮ ಅಣ್ಣನ ಹೆಸರು तुळशी पुढे काढते छान रांगोळी. महेश रावांचं नाव घेते गीताकांच्या सुनेच्या चोळीच्या दिवशी. ಯೂಟ್ಯೂಬ್ನಾಗ ನೆನ್ಪಿ ಎಲ್ಲರೂ ಅಂತಾರೆ. ಮತ್ತು ನಮ್ಮ ಕಳ್ಸಿನಲ್ರಿ ಒಂದಂಡಿ ಮತ್ತು ಕಳ್ಸಿದ್ದಲ್ರಿ ಅರ್ಚನಾಗ ಕಳ್ಸಿನಿ ನಾನು. ಇವು
ಒಟ್ಟ ಮರಾಠಿ ಹೋಗ್ಬೇಕು ಎಷ್ಟು ಚಂದ ಹೇಳ್ತಾರ ನಾನು ಇನ್ನೊಂದಷ್ಟು ಲಕ್ಷಣ ನೋಡಿದ್ದೇನೆ ಹಾಂ ಆತ ಹೇಳಿ ಹೇಳಿ ಚಂದಕ್ಯಾ ದೀಪಿಕಾ ದೀಪಿಕಾ ತಡಿ ಹೇಳ್ತಾ ಇರ್ತೀನಿ ಅದು ಅದರ ಹೇಳ್ತಾ ಅದು ಬರುದಿಲ್ಲ ಅವ್ರೇನು ತೋರಿಸಿದ್ಮೇಲೆ ನಮ್ಮ ಕಾಕಾನ ಹಳೀದ ಕಾಲದ ಹೇಳ ತುಂಬ ಫೇಮಸ್ ಆಗಿದೆ. ನೀರಿಗೆ ಹೋಗೋ ನಾರಿ ನೋಡ, ನಾರಿ ತಲೆ ಮೇಲೆ ಕೊಡ ನೋಡ, ಕೊಡದ ಮೇಲೆ ಕೈ ನೋಡ, ಕೈ ಮೇಲೆ ಅಚ್ಚಿ ನೋಡ, ಅಚ್ಚಿ ನೋಡಿ ಮೆಚ್ಚ ಮಂದಾರ ಮನೋಜ್. ಕೇಳಿದ್ರಲ್ಲ ಯಾವ ಥರ ಎಲ್ಲ ಒಗಟುಗಳನ್ನ ಹೇಳಿದ್ವಿ. ಗಂಡನ ಹೆಸರು ಹೇಳಬೇಕಾದ್ರೆ ಯಾವ ಥರ ಒಗಟು ಹಾಕಿ ಹೇಳಬೇಕು ಅಂತ ಕಮೆಂಟ್ಸ್ ಮಾಡಿರಿ. ಬೇಕಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಗಂಡನ ಹೆಸರು ಹೇಳಬೇಕಾದ್ರೆ ಒಗಟುಗಳನ್ನ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೀಡಿಯೋಸ್ ಹಾಕಿದ್ದೀನಿ, ವಾಚ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.